ಸೊ ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಜಸ್ಟ್ ಇವಾಗಿದ್ದೆ. ಇವಾಗ ಟೈಮ್ ಬಂದ್ಬಿಟ್ಟೆ 5:10. ಬನ್ನಿ ನೋಡೋಣ ಆಚೆಗಡೆ ಹೆಂಗೈತೆ ಅಂತ. ಯಾರೂ ಇಲ್ಲ ಆಚೆಗಡೆ, ಒಬ್ರು ಇಲ್ಲ ಆಚೆಗಡೆ. ಸೊ ನೀನೆ ಮಾಡಿರೋ ವ್ಲಾಗ್ ಬಂದ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತೀನಿ. ಅದೊಂದು ಸ್ವಲ್ಪ ಎಡಿಟ್ ಮಾಡೋದೈತೆ, ಥಂಬ್ನೇಲ್ ಮತ್ತು ಟೈಟಲ್ಸ್ ಎಲ್ಲ. ನಿಮ್ಗೆ ಏನಾದರೂ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಹಂಗೆ ವಾಯ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಯಾಕಂದರೆ ಅದು ನಾಯ್ಸ್ ರಿಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇವತ್ತು ವಿತೌಟ್ ನಾಯ್ಸ್ ರಿಡಕ್ಷನ್ ನೋಡ್ತೀನಿ ಹೆಂಗಾಗತ್ತೆ ಅಂತ, ವಾಯ್ಸ್ ರೆಕಾರ್ಡು. ಸೊ ನೋಡೋಣ. ಹಂಗೆ ನಂದು ಸ್ವಲ್ಪ ನೆನ್ನೆ ಮಾಡಿರೋ ಕ್ಲಾಸಲ್ಲಿ ಓದೋದೈತೆ, ರಿವಿಷನ್ ಮಾಡ್ಕೋಬೇಕು. ಈಗ ರಿವಿಷನ್ ಮಾಡ್ಕೊಂಡು ಹಾಗೆ ತಮ್ನೇಲ್ ಮಾಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ರೌಂಡ್ ಒಂದು 6:45 ಹಂಗೆ, ಇಲ್ಲ 6 o'clock ಹಂಗೆ. ಇವತ್ತು 9 o'clockಗೆ ಟ್ರೈನಿಂಗ್ ಸೆಂಟರ್ ಹತ್ರ ಹೋಗ್ಬೇಕು. ಕ್ಲಾಸ್ ಐತೆ 9 o'clockಗೆ. ಸೊ ಸಿಗೋಣ. ಆಮೇಲೆ ಸ್ವಲ್ಪ ಹೊತ್ತು ರಿವಿಷನ್ ಮಾಡ್ಕೋಬೇಕು, ಹಂಗೆ ವಿಡಿಯೋ ಎಡಿಟ್ ಮಾಡಿಬಿಟ್ಟು ತಮ್ನೇಲ್ ಮಾಡಬೇಕು. ಸೊ ಆಮೇಲೆ ಸಿಗೋಣ. ಸೊ ವಯಸ್ಸಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಕೂತಿದ್ದೀನಿ. ವಿಡಿಯೋ ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ರಿವಿಷನ್ ಮಾಡ್ಕೋಬೇಕು. ನಿನ್ನೆ ಕ್ಲಾಸ್ದು ಅವರು ಕ್ವಶನ್ಸ್ ಕೇಳಿದ್ರು ಕೇಳ್ಬೋದು ನಿನ್ನೆ ಕ್ಲಾಸ್ದು. ಸೊ ಅದಕ್ಕೆ ಪ್ರಿಪೇರ್ ಆಗಿಬಿಟ್ಟು ಹೋಗೋಣ. ಸೊ ನಿಮಗೆ ಅರೌಂಡ್ 6 o'clock ಹಂಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ. ಸೊ ಗೈಸ್, ವಿಡಿಯೋ ಇನ್ನೇನು ಅಪ್ಲೋಡ್ ಆಗುತ್ತೆ. 4Kಗೆ ಪ್ರೊಸೆಸಿಂಗ್ ಆಗ್ತೈತೆ. ಸೊ ಅಪ್ಲೋಡ್ ಆದಮೇಲೆ ನೋಡಿ ಗೈಸ್. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ಸೊ ಆಚೆ ಕಡೆ ಒಂದು ಸತಿ ನೋಡ್ಕೊಬರೋಣ. ಸಿಕ್ಸ್ 30 ಆದ್ರಿಂದ ಆಚೆ ಕಡೆ ಯಾರೂ ಇಲ್ಲ, ಯಾರು ಓಡಾಡ್ತಿಲ್ಲ. ಗೈಸ್, ಡೇ 2ದು ವಿಡಿಯೋ ಅಪ್ಲೋಡ್ ಮಾಡಾಗಿದೆ ಆಲ್ರೆಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಾಯ್ಸು ಇಂಪ್ರೂವ್ ಮಾಡ್ಕೋಬೇಕು, ಯಾಕಂದರೆ ನಾಯ್ಸ್ ರಿಡಕ್ಷನ್ ಜಾಸ್ತಿ ಆಗ್ತೈತೆ. ಅದಕ್ಕೆ ನಾನು ಇವಾಗ ಮೈಕ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಮೈಕ್ ಎಷ್ಟು ಹತ್ರ ಇರುತ್ತೆ ಅಷ್ಟು ವಾಯ್ಸ್ ಕ್ಲಿಯರ್ ಆಗಿರುತ್ತೆ. ಸೊ ಅದಕ್ಕೆ ಮೈಕ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಆಮೇಲೆ ಸಿಗೋಣ. ಸ್ವಲ್ಪ ಹೊತ್ತು ರಿವಿಷನ್ ಮಾಡ್ಕೋಬೇಕು. ಇಷ್ಟೊತ್ತು ಎಡಿಟ್ ಮಾಡ್ತಾ ಇದ್ದೆ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಗಿದೆ. ಸ್ವಲ್ಪ ಹೊತ್ತು ಓದ್ಕೋತೀನಿ. ಸೊ ಆಮೇಲೆ ಸಿಗೋಣ. ಸೊ ಗೈಸ್, ರಿವಿಷನ್ ಎಲ್ಲ ಮಾಡಾಗೈತೆ. ಇವಾಗ ಟಿಫನ್ ಮಾಡ್ಬಿಟ್ಟು ಮನೆಗೆ ಬಿಡಬೇಕು, ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆ ಈ ಗಿಡಗಳಿಗೂ ಸ್ವಲ್ಪ ಟಿಫನ್ ಮಾಡಿಸಿದ್ದೀನಿ. ಈ ಗಿಡಗಳಿಗೆಲ್ಲ ಟಿಫನ್ ಮಾಡಿಸಾಯ್ತಾ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀನಿ. ಸೊ ಆಮೇಲೆ ಸಿಗೋಣ ಗೈಸ್. ಸೊ ಗೈಸ್, ರೆಡಿ ಆದ. ಇವಾಗ ಸ್ನಾನ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗಿ ಟಿಫನ್ ಮಾಡಿ ಟ್ರೈನಿಂಗ್ ಸೆಂಟರ್ ಹತ್ರ ಹೋಗ್ಬೇಕು. ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ಸೊ ಬೇಗ ಟಿಫನ್ ಮಾಡ್ಕೊಂಡು ಮನೆ ಬಿಡಬೇಕು ಗೈಸ್. ಟಿಫನ್ ಮಾಡ್ಕೊಂಡು ರೆಡಿಯಾಗಿ ಮನೆ ಬಿಟ್ಟಿದ್ದೀನಿ. ಇವಾಗ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ. ಮತ್ತೆ ಸೇಮ್ ಅದೇ ಹತ್ಕೊಂಡು ಹೋಗ್ಬೇಕು ಇವಾಗ ಬಸ್ ಸ್ಟ್ಯಾಂಡ್ವರೆಗೂ. ಲಾಸ್ಟ್ 2 days ಆಡಿಯೋ ಸರಿಯಾಗಿ ಬರ್ತಿದ್ದಿಲ್ಲ, ಅದಕ್ಕೆ ಇವತ್ತು ಮೈಕ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಗೈಸ್, ಇನ್ನೇನು ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಂತಿದೆ, ಬೇಗ ಓಡೋಗತ್ಬೇಕು. ಸೊ ಗೈಸ್, ಇವಾಗ ಬಸ್ ಹತ್ತಿದ್ದೀನಿ. ಇಲ್ಲಿಂದ 3ನೇ ಸ್ಟಾಪಲ್ಲಿ ಇಳಿಬೇಕು. ಇಳಿದ್ಬಿಟ್ಟು ಆಮೇಲೆ ಸಿಗೋಣ. ಸೊ ಗೈಸ್, ಇವಾಗ ಬಸ್ ಇಳ್ಕೊಂಡು ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆನೆ ಜಗಳ ಆಡ್ತಾರೆ BMTC ಬಸ್ಗಳಲ್ಲಿ, ಒಂದು ಟಿಕೆಟ್ ಬಸ್ ಥರ. ಬಸ್ ಬಂದ್ಬಿಟ್ಟು ಫುಲ್ ರಶ್ ಇತ್ತು. ಕಂಡಕ್ಟರ್ ಒಬ್ರಿಗೆ ಫೋನ್ಪೇ ಬೇಗ ಮಾಡಿ ಅಂದರೆ ಅವ್ರು ಬಂದ್ಬಿಟ್ಟು ಕಂಡಕ್ಟರ್ ಮೇಲೇ ಎಗರಾಡ್ತಾರೆ. ಪಾಪ ಕಂಡಕ್ಟರ್ದು ಏನೂ ತಪ್ಪೇ ಇಲ್ಲ, ಕಂಡಕ್ಟರ್ ಮೇಲೆ ಎಗರಾಡ್ತಾರೆ. ಅವನದೇ ತಪ್ಪೈತೆ, ಅವ್ನ ಬ್ಯಾಂಕ್ ಸರ್ವರ್ ಡೌನ್ ಐತೆ, ಮತ್ತೆ ಕಂಡಕ್ಟರ್ ಮೇಲೆ ಎಗರಾಡ್ತವನೆ. ಸೊ ಗೈಸ್, ಟೈಮ್ ಬಂದ್ಬಿಟ್ಟು 9 o'clock ಆಗ್ಬಿಟ್ಟಿದೆ. ಇವತ್ತು ಕೂಡ ಲೇಟೇ ನಾನು. ಸೊ ನೋಡೋಣ ಬನ್ನಿ ಏನು ಅಂತಾರೋ ಅಂತ. ಇವತ್ತು ಇನ್ನೂ ಬಸ್ ಬಂದಿಲ್ಲ, ಇಲ್ಲಿ ಒಂದು ಬಸ್ ಕಾಣಿಸ್ತಿಲ್ಲ. ಸೊ ಗೈಸ್, ಬಸ್ ಬರ್ತಾ ಇದೆ. ಇವಾಗ ಹೋಗ್ಬಿಟ್ಟು ಬಸ್ ಹತ್ಬೇಕು. ಸೊ ಬಸ್ಸಿಂದ ಇಳಿದ್ಬಿಟ್ಟು ಆಮೇಲೆ ನಿಮ್ಗೆ ಸಿಗೋಣ. ಸೊ ಗೈಸ್, ಇವಾಗ ಬಸ್ ಇಳಿದೆ. ಟೈಮ್ ಬಂದ್ಬಿಟ್ಟು 9:10 ಆಗ್ಬಿಟ್ಟೈತೆ. 9 o'clock ಹೇಳಿದ್ರು ಕ್ಲಾಸಿಗೆ ಬರೋಕ್ಕೆ. 9:10 ಆಗ್ಬಿಟ್ಟೈತೆ. ಇವಾಗ ಬೇಗ ಹೋಗ್ಬೇಕು. ಸೊ ಆಮೇಲೆ ಸಿಕ್ಕಿಂಗ್ ಗೈಸ್. ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಕ್ಲಾಸ್ ಆದಮೇಲೆ ಸಿಗೋಣ ಗೈಸ್. ಇವ್ ನೋಡಿ, ನಮ್ಮ ಫ್ರೆಂಡು ರೋಡಲ್ಲಿ ಆಗ್ಲಿಂದ ನಿಂತವನು. ಏನು ಮಾಡ್ತಾನಂತ ಗೊತ್ತಿಲ್ಲ ನಮ್ಮ ಫ್ರೆಂಡು. ಇವನ ಹೆಸರು ಬಂದ್ಬಿಟ್ಟು ಕುಶಾಲ್ ಅಂತ. ಸೊ ನೋಡಿ ಏನು ಮಾಡ್ತಾವನಂತ ಹೋಗ್ಬಿಟ್ಟು ನೋಡೋಣ. ನಮ್ಮ ಫ್ರೆಂಡ್ ಏನು ಮಾಮ್ಸ್, ಹೆಂಗಿದ್ಯಾ, ಏನು ಮಾಡ್ತಿದ್ಯಾ? ಸೊ ಗೈಸ್, ಇವತ್ತು ಕ್ಲಾಸ್ ಮುಗೀತು. ಇವತ್ತು ಬರೀ ಒಂದೇ 1 hour ಮಾಡೋರು ಕ್ಲಾಸ್.
ನಮ್ಮ ಫ್ರೆಂಡ್ ಕುಶಾಲ್ ಬರ್ತೀನಿ ಅಂತ ಅಂದವನೆ, ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ನಿಗೆ ಇವತ್ತು ಮಾರ್ಕ್ GD ಮತ್ತು ಕಮ್ಯುನಿಕೇಶನ್ ಮಾಡ್ತೀನಿ ಅಂದವ್ರು. ಅವ್ರಿಗೆ ಮಾರ್ಕ್ ಮಾಡಕ್ಕೆ ಹೋಗೋನೆ ಅವನು, ನೋಡೋಣ ಏನು ಮಾಡ್ತಾನೆ ಅಂತ ಅವನು. ಸೊ ಗೈಸ್, ನಮ್ಮ ಫ್ರೆಂಡ್ ಕುಶಾಲ್ ಬಂದ, ದೋಸೆ ತಿಂದಿದ್ದ, ಹೊಟ್ಟೆ ಸಿಕ್ತಿತ್ತು ಅಂತ. ಸೊ ಅದಕ್ಕೆ ಇಬ್ರು 2 ದೋಸೆ ತಿನ್ಕೊಂಡೆ. ಇವಾಗ ನಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅವ್ನಿಗೆ. ಮನೆ ಹತ್ರ ಕರ್ಕೊಂಡೋಗಿ ಊಟ ಗೀಟ ಮಾಡಿ ಅವ್ನು ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡ್ತೀನಿ. ಸೊ ಆಮೇಲೆ ಸಿಗೋಣ ಗೈಸ್. ಸೊ ಗೈಸ್, ಇವಾಗ ಪಾರ್ಕಿಂದ ಆಚೆ ಬಂದ್ವಿ. ಇವಾಗ ಬಸ್ ಕಾಯ್ತಿದೀವಿ ಮನೆ ಹತ್ರ ಹೋಗೋಕೆ. ಸೊ ಆಗ್ಲಿಂದ ಕಾಯ್ತಿದೀವಿ, ಒಂದು ಬಸ್ಸು ಬರ್ತಿಲ್ಲ. ಸೊ ಆಮೇಲೆ ಬಸ್ ಹತ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಊಟ ಗೀಟ ಮಾಡಿ ಆಮೇಲೆ ಹಿಂಗೆ ನಮ್ಮ ಫ್ರೆಂಡಿಗೆ ಮನೆ ಹತ್ರ ಬಿಡ್ತೀನಿ. ಸೊ ಗೈಸ್, ನಾನು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡ್ಬಿಟ್ಟು ಅವ್ನಿಗೆ ಸ್ವಲ್ಪ AI ಟೂಲ್ಸ್ ಬಗ್ಗೆ ಹೇಳ್ಬೇಕು. ಅವ್ನಿಗೆ ಹೇಳ್ಬಿಟ್ಟು ಅವನು ಮನೆಗೆ ಹೋಗ್ತಾನಂತೆ. ಆಮೇಲೆ ಅವ್ನು ಡ್ರಾಪ್ ಮಾಡ್ಬೇಕು ಆಮೇಲೆ. ಸೊ ಆಮೇಲೆ ಸಿಗೋಣ ಗೈಸ್. ಸೊ ಗೈಸ್, ಇಷ್ಟೊತ್ತು ನಮ್ಮ ಫ್ರೆಂಡ್ಗೆ AI ಟೂಲ್ಸ್ ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೆ. ಫುಲ್ಲು ತಲೆ ತಿನ್ಬಿಟ್ಟ. ಅವನಿಂದ ಫುಲ್ಲು ಸ್ಟ್ರೆಸ್ ಔಟ್ ಆಗ್ಬಿಟ್ಟಿದ್ದೀನಿ. ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ ಅವನಿಂದ. ಇವಾಗ ಅವ್ನಿಗೆ ಮನೆಗೆ ಹೋಗ್ಬೇಕಂತ ಅವನು. ಸೊ ಅವ್ನಿಗೆ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡಿ ಬರ್ಬೇಕು. ಸೊ ಆಮೇಲೆ ಸಿಗೋಣ. ಈ ಮಕ್ಳು ಆಟ ಆಡ್ತವ್ರೆ. ನೆನ್ನೆನೂ ಆಟ ಆಡ್ತಿದ್ರು ಇದೇ ಟೈಮ್ಗೆ, ಇವಾಗಲೂ ಆಟ ಆಡ್ತವ್ರೆ. ಸೊ ಇವಾಗ ಹೋಗಿ ನಮ್ಮ ಗಾಡೀಲಿ ಅವ್ನಿಗೆ ಡ್ರಾಪ್ ಮಾಡಿ ಬರ್ಬೇಕು ಬಸ್ ಸ್ಟ್ಯಾಂಡ್ವರೆಗೂ. ಸೊ ಆಮೇಲೆ ಸಿಗೋಣ ಗೈಸ್. ಇವತ್ತು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಆಮೇಲೆ ಸಿಗೋಣ. ಫುಲ್ಲು ತಲೆನೋವ್ತೈತೆ ಅವನಿಂದ. ಸೊ ಗೈಸ್, ನಮ್ಮ ಫ್ರೆಂಡ್ಗೆ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಮನೆಗೆ ಬಂದ್ಬಿಟ್ಟು. ಅದಾದಮೇಲೆ ಎದ್ಬಿಟ್ಟು ಸ್ವಲ್ಪ ಹೊತ್ತು ಕೋರ್ಸ್ ಫಿನಿಷ್ ಮಾಡೋದಿತ್ತು. ಕೋರ್ಸ್ ಫಿನಿಷ್ ಮಾಡಿಕೊಂಡೆ. ಸೊ ಇಷ್ಟೇ ಗೈಸ್ ಇವತ್ತಿಗೆ. ಇವತ್ತೇನು ಜಾಸ್ತಿ ಅಷ್ಟೊಂದು ವ್ಲಾಗಿಂಗ್ ಮಾಡೋಕ್ಕಾಗಿಲ್ಲ. ಸುಸ್ತಾಗಿಬಿಟ್ಟಿದ್ದೀನಿ ಇವತ್ತು ಫುಲ್ಲು. ಸೊ ಸಾಕು ಗೈಸ್ ಇವತ್ತಿಗೆ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ನಿಮ್ಗೇನಾದರೂ ವ್ಲಾಗಿಂಗ್ ಬಗ್ಗೆ ಐಡಿಯಾಸ್ ಇದ್ದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿಂದು ಆಡಿಯೋ ನಂಗೆ ಯಾಕೋ ಇವತ್ತಿಂದು ಆಡಿಯೋ ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಟೇಕ್ ಕೇರ್ ಗೈಸ್, ಅಲ್ಲಿವರೆಗೂ ಬೈ.